Hello students, welcome to my e-learning class. In this video, I will be solving 2017 and 2016 question paper of elements of costing. Problems will be on labor cost. It is 2016 question paper. Find out the total earnings and effective wage rate from the following details. ಮೊದಲಿಗೆ ಟೋಟಲ್ ಅರ್ನಿಂಗ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ರಿ, ಆಮೇಲೆ ಇಫೆಕ್ಟಿವ್ ವೇಜ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಟೋಟಲ್ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಇಫೆಕ್ಟಿವ್ ವೇಜ್ ರೇಟ್. ಸೊ ವಾಟ್ ಈಸ್ ದ ಇನ್ಫಾರ್ಮೇಷನ್ ಗಿವನ್? ಲೆಟ್ ಅಸ್ ಗೋ ಥ್ರೂ ದ್ಯಾಟ್. ಸ್ಟ್ಯಾಂಡರ್ಡ್ ಟೈಮ್ ಅಲೌಡ್ 40 ಯೂನಿಟ್ಸ್ ಪರ್ ಡೇ ಆಫ್ 8 ಅವರ್ಸ್. 8 ಅವರ್ಸ್ ಒಳಗೆ 40 ಯೂನಿಟ್ಸ್ ತಯಾರಾಗಬಹುದು. ಅಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟೈತಿಲ್ಲ? 40 ಯೂನಿಟ್ಸ್ ಐತಿ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟೈತಿ? 8 ಅವರ್ಸ್ ಐತಿ. ಸ್ಟ್ಯಾಂಡರ್ಡ್ ಟೈಮ್ ರೇಟ್ ₹10 ಪರ್ ಅವರ್. ತಾಸಿಗೆ 10 ರೂಪಾಯಿದಂಗ ವೇಜಸ್ ಐತಲ್ಲೇ. ಸ್ಟ್ಯಾಂಡರ್ಡ್ ಟೈಮ್ ರೇಟ್ ಎಷ್ಟೈತಿ? 10 ಪರ್ ಅವರ್ ಅಂತ ಹೇಳ್ತಾರೆ ಕೊಟ್ಟಾರ. ಆಕ್ಚುಯಲ್ ಔಟ್ಪುಟ್ ಆನ್ ಅ ಡೇ ಆಫ್ 8 ಅವರ್ಸ್. ಏನು ಸ್ಟ್ಯಾಂಡರ್ಡ್ ಟೈಮ್ ಐತಲ್ಲ ಅದರೊಳಗೆ ಔಟ್ಪುಟ್ ಏನೈತಿ ABCದು? A 35 ಯೂನಿಟ್ಸ್, B 50 ಯೂನಿಟ್ಸ್, C 40 ಯೂನಿಟ್ಸ್. ಸೊ ವೇಜ್ ಪ್ಲಾನ್ ಅಪ್ಲಿಕೇಬಲ್. ವರ್ಕರ್ A is paid on time rate plan. That means all these 3 workers are not getting on the same wage plan. ಈ 3 ಮಂದಿದೇನು ಔಟ್ಪುಟ್ ಐತಲ್ಲ 35, 50, 40, ಇವ್ರ ಅರ್ನಿಂಗ್ ಏನೈತಿ ಇದು ಬೇರೆ ಬೇರೆ ವೇಜ್ ಪ್ಲಾನ್ ಮೇಲೆ ಡಿಪೆಂಡೆಂಟ್ ಐತಿ. ನಾಟ್ ಆನ್ ಸೇಮ್ ವೇಜ್ ಪ್ಲಾನ್. ಅದಕ್ಕೆ ಇಲ್ಲಿ ಏನು ಕೊಟ್ಟಾರ ಅಂತಂದ್ರೆ ವೇಜ್ ಪ್ಲಾನ್ ಅಪ್ಲಿಕೇಬಲ್ ಅಂತ ಹೇಳಿ ಕೊಟ್ಟಾರ. ವರ್ಕರ್ ಎಗ ಟೈಮ್ ರೇಟ್ ಪ್ಲಾನ್ ಅಂತ ಹೇಳಿ ಹೇಳಕತ್ತಾರ. ಓಕೆ, ಬಿಗ ರೋ 1 ಪ್ಲಾನ್ ಅಪ್ಲೈ ಮಾಡ್ರಿ ಅಂತ ಹೇಳಕತ್ತಾರ. ಸಿಗ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಅಂತ ಹೇಳ್ಯಾರ. ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಡಿಫರೆನ್ಷಿಯಲ್ ರೇಟ್ ಇನ್ ಪ್ರಾಕ್ಟೀಸ್ ಏನು ಸ್ಟ್ಯಾಂಡರ್ಡ್ಸ್ ಅದಾವಲ್ಲ ಅದನ್ನು ಕೊಟ್ಟಿದ್ದಾರೆ. 80% ಆಫ್ ಪೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್, 120% ಆಫ್ ಪೀಸ್ ರೇಟ್ ಅಬವ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಹೇಳಾಕ್ತಾರೆ. ಇಲ್ಲಿ ಸ್ವಲ್ಪ ಏನಾಗೈತಿ 120% ಅಬವ್ ಅಂತ ಹೇಳಿ ಕೊಡಾಕತ್ತಾರ. ಬಟ್ ಇಟ್ ವಿಲ್ ಬಿ ಆಟ್ ಆ್ಯಂಡ್ ಅಬವ್ ಅಂತ ಹೇಳಿ ಹೇಳ್ತೇವೆ. 120% ಆಟ್ ಆ್ಯಂಡ್ ಅಬವ್ ಇತ್ತು ಅಂತ ಹೇಳಿ ಹೇಳಾಕತ್ತೇವೆ. ಯಾಕಂತಂದ್ರೆ ಇಲ್ಲಿ ಕನ್ನಡದೊಳಗೆ ಕೊಟ್ಟಾರ ಪ್ರಮಾಣಿತ ಮಟ್ಟ ಅಥವಾ ಅದರ ಮೇಲ್ಪಟ್ಟ ಉತ್ಪಾದನಾ ದರದ 120% ಅಂತ ಹೇಳಿ ಕೊಟ್ಟಾರಲ್ಲೇ. ಸೊ ಅದಕ್ಕೆ ಆಟ್ ಆ್ಯಂಡ್ ಅಬವ್ ಅಂತ ಹೇಳಿ ಹೇಳ್ತೇವೆ. ಇದು 120% ಏನೈತಿ? ಆಟ್ ಆ್ಯಂಡ್ ಅಬವ್ 120% ಪೀಸ್ ರೇಟ್ ಅಪ್ಲಿಕೇಬಲ್ ಆಗಾಕತ್ತೈತಿ ಅಂತ ಹೇಳಿ ಹೇಳ್ತೇವೆ. ಸೊ ಇಲ್ಲಿ ಪ್ರತಿಯೊಂದೂ ಅಂದ್ರೆ ಎಲ್ಲರಿಗೂ ಟೈಮ್ ವೇಜ್ ಪ್ಲಾನ್ ಮತ್ತು ಎಲ್ಲರಿಗೂ ರೋ 1 ಪ್ಲಾನ್, ಆಮೇಲೆ ಎಲ್ಲರಿಗೂ ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲಾನ್ ಅಪ್ಲೈ ಮಾಡಂಗಿಲ್ಲ ನಾವಲ್ಲಿ. ಯಾರಿಗೆ ಯಾವ್ದು ಅಪ್ಲಿಕೇಬಲ್ ಐತಿ ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ನಾವಲ್ಲಿ. ಸೊ ವರ್ಕರ್ ಈಗ ಟೈಮ್ ರೇಟ್ ಪ್ಲಾನ್ ಐತಿ ಅಂದ್ರೆ ಡೈರೆಕ್ಟಾಗಿ ಟೈಮ್ ರೇಟ್ ಪ್ಲಾನ್ ಮೇಲೆ ಅರ್ನಿಂಗ್ಸ್ ತೆಗಾಕತ್ತೇವಿ. ವರ್ಕರ್ ಬಿಗ ರೋ 1 ಪ್ಲಾನ್ ಐತಿ ಅಂತಂದ್ರೆ ರೋ 1 ಪ್ಲಾನಿಂಗ್ ಹೋಗಾಕತ್ತೇವಿ. ಸೊ ಟೈಮ್ ಸೇವ್ಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂತೇವಿ. ಮಾಡ್ಕೊಂಡ ಅಲ್ಲೇ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೇವಿ. ವರ್ಕರ್ ಸಿಗೆ ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲಾನ್ ಐತಿ ಅಂತಂದ ಮೇಲೆ ಡೈರೆಕ್ಟ್ ಆಗಿ ಏನ್ ಮಾಡ್ತೇವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಜೋಡಿ ಆಕ್ಚುಯಲ್ ಔಟ್ಪುಟ್ ಕಂಪೇರ್ ಮಾಡ್ತೇವಿ. ಹೈ ಎಫಿಷಿಯನ್ಸಿ ಇತ್ತು ಅಂತಂದ್ರೆ ಹೈ ಎಫಿಷಿಯನ್ಸಿ ರೇಟ್ ಕೊಡಾಕತ್ತೇವಿ. ಲೋ ಎಫಿಷಿಯನ್ಸಿ ಇತ್ತು ಅಂದ್ರೆ ಲೋ ಪೀಸ್ ರೇಟ್ ಕೊಡಾಕತ್ತೇವಿ. ಸೊ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಗಾಕತ್ತದ ಅದಲ್ಲೇ. ಸೊ ಲೆಟ್ ಅಸ್ ಸ್ಟಾರ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್. Here I have solved the problem. Let me explain the procedure. Calculation of earnings of worker A, B and C. Worker A, B, C ಇಂದ earnings ನೋಡೋದೈತಿ. ವರ್ಕರ್ ಎಗ ವೇಜ್ ಪ್ಲಾನ್ ಯಾವ್ದು ಅಪ್ಲಿಕೇಬಲ್ ಐತಿ? ಟೈಮ್ ರೇಟ್ ಪ್ಲಾನ್ ಅಂತ ಹೇಳಿ ಹೇಳಕತ್ತೇವೆ. ಟೈಮ್ ರೇಟ್ ಪ್ಲಾನ್ ಅಪ್ಲಿಕೇಬಲ್ ಐತಿ. ಸೊ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಐತಿ. ಅರ್ನಿಂಗ್ಸ್ ಹೆಂಗೈತಿ? ಟೈಮ್ ರೇಟ್ದೊಳಗ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಐತಿ. ಸೊ ಟೈಮ್ ಟೇಕನ್ ಎಷ್ಟೈತಿ? ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಅವ್ನು ಕೆಲಸ ಮಾಡಿದಾನಲ್ಲೇ. ಸೊ 8 ಅವರ್ಸ್ ಇಂಟು ಟೈಮ್ ರೇಟ್ ಎಷ್ಟೈತಿ? 10 ಪರ್ ಅವರ್ ಐತಿ. ಅರ್ನಿಂಗ್ಸ್ ಆತು 80 ರೂಪಾಯಿ. ನೆಕ್ಸ್ಟ್ ಅರ್ನಿಂಗ್ ಆಫ್ ವರ್ಕರ್ ಬಿ. ವೇಜ್ ಪ್ಲಾನ್ ಅಪ್ಲಿಕೇಬಲ್ ರೋ 1 ಪ್ಲಾನ್ ಐತಿ. ವೇಜ್ ಪ್ಲಾನ್ ಅಪ್ಲಿಕೇಬಲ್ ರೋ 1 ಪ್ಲಾನ್ ಐತಿ.
ರೋವಲ್ ಪ್ಲಾನ್ ಒಳಗೆ ಅರ್ನಿಂಗ್ ಫಾರ್ಮುಲಾ ಏನೈತಿ ಅಂತಂದ್ರೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ರೇಟ್ ಇಂಟು ಇನ್ ಬ್ರ್ಯಾಕೆಟ್ ಟೈಮ್ ಟೇಕನ್ ಇಂಟು ಟೈಮ್ ಸೇವ್ ಡಿವೈಡೆಡ್ ಬೈ ಟೈಮ್ ಅಲೌಡ್ ಅಂತ ಹೇಳಿ ಹೇಳ್ತೇವೆ. ರೋವನ್ ಪ್ಲಾನ್ ಒಳಗೆ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬೇಸಿಕ್ ವೇಜಸ್ ಜೋಡಿ ಬೋನಸ್ ಅನ್ನ ಅಲ್ಲಿ ಅಪ್ಲೈ ಮಾಡಾಕತ್ತೇವಿ. ಬೇಸಿಕ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಮಾಡಾಕತ್ತೇವಿ. ಹೆಂಗೆ ಟೈಮ್ ವೇಜಸ್ ಮೇಲೆ ಐತಲ್ಲ ಅದ ಬೇಸಿಕ್ ಐತಿ. ಬಟ್ ಬೋನಸ್ ಪ್ಲಾನ್ ಒಳಗೆ ಏನು ಮಾಡ್ತೇವಿ, ಟೈಮ್ ರೇಟ್ ಈಸ್ ಮಲ್ಟಿಪ್ಲೈಡ್ ವಿತ್ ದ ಟೈಮ್ ಟೇಕನ್ ಇಂಟು ಟೈಮ್ ಸೇವ್ ಡಿವೈಡೆಡ್ ಬೈ ಟೈಮ್ ಅಲೌಡ್ ಐತಿ. ಸೊ ಇಲ್ಲಿ ನಮಗೆ ಗೊತ್ತಿದ್ದದ ಇನ್ಫಾರ್ಮೇಶನ್ ಏನೈತಿ, ಟೈಮ್ ಟೇಕನ್ ಗೊತ್ತೈತಿ, ಟೈಮ್ ರೇಟ್ ಐತಿ. ಓಕೆ, ಟೈಮ್ ಟೇಕನ್ ಈಸ್ 8 hours. ಬಟ್ ವಿ ಡೋಂಟ್ ನೋ ಟೈಮ್ ಅಲೌಡ್. ಟೈಮ್ ಅಲೌಡ್ ಎಷ್ಟೈತಿ ನಮಗೆ ಗೊತ್ತಿಲ್ಲ. ಹೀಗಾಗಿ ಟೈಮ್ ಸೇವ್ಡ್ ಎಷ್ಟೈತಿ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಅಲೌಡ್. ಟೈಮ್ ಅಲೌಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಆಫ್ 40 units ಐತಿ. ಎಷ್ಟು ಅವರ್ಸ್ನಾಗ? 8 hours. ವರ್ಕರ್ ಬೀನ್ ದ ಔಟ್ಪುಟ್ ಐತಿ 50 units. ಅವ್ನ ಆಕ್ಚುಯಲ್ ಔಟ್ಪುಟ್ 50 units ಐತಿ. ಅಂದ್ರೆ 8 hours ಒಳಗೆ 50 units ಮಾಡಿದ ನಾವಲ್ಲೇ. ವಾಟ್ ಇಫ್ 50 units ಆರ್ ಗಿವನ್ ಟು ಪ್ರೊಡ್ಯೂಸ್? ಸ್ಟ್ಯಾಂಡರ್ಡ್ ಟೈಮ್ ಆಟೋಮೆಟಿಕ್ಲಿ ಚೇಂಜ್ ಆಗಿರ್ತಿತ್ತಲ್ಲೇ. ಹೌದು, 40 unitsಗೆ 8 hours ಕೊಟ್ಟಿದ್ದಾರ. ಹಂಗಾದ್ರೆ 50 hours ಹೆಚ್ಚಿಗೆ ಕೊಟ್ಟಿರ್ತಿದ್ರು ಅವರಲ್ಲೇ. ಅದಕ್ಕೆ ಫಸ್ಟಿಗೆ ನಾವು ಏನು ಮಾಡ್ತೇವಿ ಅಂತಂದ್ರೆ 50 hours ಎಷ್ಟು ಅವರ್ಸ್ ಅಲೌ ಮಾಡಿರ್ತಿದ್ರು ಅವರು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ. 40 hours 8 hours ಐತಿ ಅಂತಂದ್ರೆ 50 hours ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. 40 unitsಗೆ 8 hours ಐತಿ. ದೆನ್ 50 unitsಗೆ ಎಷ್ಟು ಅವರ್ಸು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ದೇರ್ ಫೋರ್ 8 into 50 ಡಿವೈಡೆಡ್ ಬೈ 40 ಮಾಡಾಕತ್ತೇವೆ. ಇಟ್ ವಿಲ್ ಬಿ 10 hours. ಓಕೆ, ಅಂದರೆ ಈಗ ಟೈಮ್ ಅಲೌಡ್ ಎಷ್ಟು ಬಂತು? 10 hours ಬಂತು. ಟೈಮ್ ಅಲೌಡ್ ಎಷ್ಟು ಬಂತು? 10 hours ಬಂತಲ್ಲೇ. ಓಕೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಯ್ತಿಲ್ಲೇ. ಸೆಕೆಂಡ್ ಸ್ಟೆಪ್ ಒಳಗೆ ಟೈಮ್ ಸೇವ್ಡ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಟೈಮ್ ಸೇವ್ಡ್ ಈಸ್ ನಥಿಂಗ್ ಬಟ್ ದ ಡಿಫರೆನ್ಸ್ ಬಿಟ್ವೀನ್ ಟೈಮ್ ಅಲೌಡ್ ಆ್ಯಂಡ್ ಟೈಮ್ ಟೇಕನ್ ಅಂತ ಹೇಳ್ತೇವೆ. ದೇರ್ ಫೋರ್ ಟೈಮ್ ಅಲೌಡ್ ಮೈನಸ್ ಟೈಮ್ ಟೇಕನ್ ಮಾಡ್ತೇವೆ. 10 hours minus 8 hours. 2 hours is the time saved. Now earnings is equal to time taken is 8 hours, time rate is 10 rupee plus 10 rupee into time taken is 8 into time saved is 2 divided by time allowed is 10. Therefore 8 into 10 80 plus 10 ಬರಾಗತ್ತೈತಿ. ಮೊದಲು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕೈತಿ ನಮಗೆ. ಓಕೆ, ಫಸ್ಟ್ ಇದೇನು ಬ್ರ್ಯಾಕೆಟ್ ಒಳಗೈತಲ್ಲ ಇದನ್ನು ಸಿಂಪ್ಲಿಫೈ ಮಾಡ್ಕೋರಿ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ರಿ. ಇಟ್ ವಿಲ್ ಬಿ ಈಸಿ. ಅದಕ್ಕೆ 10ಕ್ಕೆ 10 ತೊಗೊಂಬಂದಿವಿಲೆ ಇಂಟು 8 into 2 16 ಡಿವೈಡೆಡ್ ಬೈ 10 ಅಂತಂದ್ರೆ 1.6 ಬರತ್ತದು. ಓಕೆ, ಸೊ ನೆಕ್ಸ್ಟ್ 80 ಪ್ಲಸ್ 10 into 1.6 is 16. ಟೋಟಲ್ ಅರ್ನಿಂಗ್ಸ್ ವಿಲ್ ಬಿ 96 ಅಂಡರ್ Rowan plan. Worker being the earnings under Rowan plan estaithi 96 ಐತಿ. ಸೊ ನೆಕ್ಸ್ಟ್ ವರ್ಕರ್ ಸೀನ್ ದ ವೇಜಸ್ ಕ್ಯಾಲ್ಕುಲೇಷನ್ ಮಾಡಾಕ ವೇಜ್ ಪ್ಲಾನ್ ಅಪ್ಲಿಕೇಬಲ್ ಐತಿ ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲಾನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟೈತಿ? 40 units ಐತಿ. ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ? 40 units ಐತಿ. ಎಫಿಷಿಯನ್ಸಿ ಲೆವೆಲ್ ಎಷ್ಟೈತಿ? ಆಟ್ ದ ಸ್ಟ್ಯಾಂಡರ್ಡ್ ಐತಿ. ಸೊ high efficiency rate is applied. ಇನ್ ಡೀಟೇಲ್ ಒಳಗೆ ಈ ಡೀಟೇಲ್ಸನ್ನು ನೀವು ಬರ್ಕೋಬೇಕು ಅಂದರೆ ಇಟ್ ವಿಲ್ ಬಿ ಈಸಿ ಟು ಕ್ಯಾಲ್ಕುಲೇಟ್. ಓಕೆ, ಸ್ಟ್ಯಾಂಡರ್ಡ್ ಔಟ್ಪುಟ್ 40 ಐತಿ, ಆಕ್ಚುಯಲ್ ಔಟ್ಪುಟ್ 40 ಐತಿ, ಎಫಿಷಿಯನ್ಸಿ ಲೆವೆಲ್ ಆಟ್ ದ ಸ್ಟ್ಯಾಂಡರ್ಡ್ ಐತಿ. ಸೊ ಪೀಸ್ ರೇಟ್ ಅಪ್ಲಿಕೇಬಲ್ ಯಾವ್ದೈತಿ? ಹೈ ಎಫಿಷಿಯನ್ಸಿ ಪೀಸ್ ರೇಟ್ ಐತಲ್ಲಿ. ಆಟ್ ಆ್ಯಂಡ್ ಅಬವ್ ಹೈ ಎಫಿಷಿಯನ್ಸಿ, ದಟ್ ಈಸ್ 120% ಆಫ್ ದ ಪೀಸ್ ರೇಟ್ ಅಂತೇಳಿ ಹೇಳ್ತೇವೆ. ಸೊ ಸ್ಟ್ರೇಟ್ ಪೀಸ್ ರೇಟ್ ನಮಗೆ ಕೊಟ್ಟಿಲ್ಲ, ಅವರಲ್ಲೇ ಕೊಟ್ಟಿಲ್ಲ ಅಂತಂದುಕೊಳ್ಳೇನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸ್ಟ್ರೇಟ್ ಪೀಸ್ ರೇಟ್. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆಮೇಲೆ ಪೀಸ್ ರೇಟನ್ನು ಕ್ಯಾಲ್ಕುಲೇಷನ್ನು ಮಾಡ್ಕೋಬಹುದು. ಇಲ್ಲಿ ಏನೈತಿ ಅಂದ್ರೆ ಡೈರೆಕ್ಟಾಗಿ ನಾ ಏನು ಮಾಡೇನಿ ಅಂತಂದ್ರೆ ಸ್ಟ್ರೇಟ್ ಪೀಸ್ ರೇಟಾಗಿ ಕ್ಯಾಲ್ಕುಲೇಷನ್ ಮಾಡೇನಿ. ಓಕೆ, 8 hours ಒಳಗೆ ಅರ್ನಿಂಗ್ ಆಗ್ತಿತ್ತು 80.
ಓಕೆ 8 hours ಒಳಗೆ ಔಟ್ಪುಟ್ ಐತಿ 40. ಸೊ ಸ್ಟ್ಯಾಂಡರ್ಡ್ ಅರ್ನಿಂಗ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಮಾಡಿದ 2 ರೂಪಾಯಿ ಬಂತು. ಸೊ ಹೈ ಪೀಸ್ ರೇಟ್ ಏನಾಗ್ತೈತಿ ಇಲ್ಲಿ 2 into 120% ಆಗ್ತೈತಿ. ಸೊ ಇಟ್ ವಿಲ್ ಬಿ 2.40. ಸೊ ಅರ್ನಿಂಗ್ಸ್ ಈಕ್ವಲ್ ಟು ಔಟ್ಪುಟ್ ಎಷ್ಟೈತಿ ಒಂದು ವರ್ಕರ್ ಸೀದಾ 48, ಪೀಸ್ ರೇಟ್ 2.40, earnings will be 96. ಇಲ್ಲಿ ತನಕನೂ earnings ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಫೆಕ್ಟಿವ್ ವೇಜ್ ರೇಟ್. ಇಫೆಕ್ಟಿವ್ ವೇಜ್ ರೇಟ್ ಒಂದು ಬೇಸ್ಡ್ ಆನ್ ಟೈಮ್ ಮಾಡ್ಬೋದು, ಇನ್ನೊಂದು ಬೇಸ್ಡ್ ಆನ್ ಔಟ್ಪುಟ್ನು ಮಾಡ್ಬೋದು. ನಾವು ಬೇಸ್ಡ್ ಆನ್ ಔಟ್ಪುಟ್ನು ಮಾಡ್ಬೋದು. ಫಸ್ಟಿಗೆ ಟೈಮ್ ಬೇಸ್ಡ್. ಟೈಮ್ ಬೇಸ್ಡ್ ಇದ್ದಾಗ ಅರ್ನಿಂಗ್ಸ್ ಈಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಐತಿ ಇಫೆಕ್ಟಿವ್ ವೇಜ್ ರೇಟ್. ಓಕೆ, ಸೊ ವರ್ಕರ್ ಎ ಇಂದ earning ಐತಿ 80 ರೂಪಾಯಿ, ಟೈಮ್ ಟೇಕನ್ ಈಸ್ 8, therefore effective wage rate is 10. Worker B earning is 96, time taken is 8, therefore effective wage rate is 12. Worker C ಇಂದು earning is 96 divided by time taken is 8, therefore effective wage rate is 12. It is time based. What if the effective wage rate is calculated on the basis of output? Output based ಇತ್ತು ಅಂತಂದ್ರೆ effective wage rate is equal to earnings divided by actual output. ಇದು actual output. Therefore worker A earnings is 80, actual output of worker A is 35, therefore effective wage rate is 2.28. Worker B earnings is 96, actual output is 50, so effective wage rate is 1.92. Worker C earning is 96, actual output is 40, therefore effective wage rate is 2.40. These effective rates helps management to take the decision. ಬೋನಸ್ ಪ್ಲಾನ್ ಕೊಡ್ತಿರ್ಬೇಕಾದ್ರೂ ಇರಬಹುದು ಅಥವಾ ಡಿಸಿಷನ್ ಮೇಕಿಂಗ್ ಬಹಳ ಚೆನ್ನಾಗಿ ಇವು ಹೆಲ್ಪ್ ಮಾಡ್ತಾವ ಇಫೆಕ್ಟಿವ್ ವೇಜ್ ರೇಟ್. ಅದ್ರ ಸಂಬಂಧ ನಾವು ಔಟ್ಪುಟ್ ಬೇಸ್ಡು ತೆಗಿತೇವಿ, ಹಂಗೆ ಟೈಮ್ ಬೇಸ್ಡ್ನು ತೆಗಿಯಾಕತ್ತೇವಲ್ಲೇ. ಇದು 2016 ಕ್ವಶನ್ ಪೇಪರ್ ಐತಿ. ನಾವು I am solving 2017 question paper on labor cost. In this, only standard output and actual output of workers is different. Standard time same ಐತಿ, standard rate same ಐತಿ. ಆಮೇಲೆ ವೇಜ್ ರೇಟ್ ಇವು ಏನದಾವಲ್ಲ ಸೇಮ್ ಅದಾವ. ಆಗಲೇ ಎ ಇತ್ತು, ಇಲ್ಲಿ ಎಕ್ಸ್ ಐತಿ, ವೈ ಐತಿ, ಝೆಡ್ ಐತಿ. ಟೈಮ್ ರೇಟ್ ರೋವನ್ನ ಟೇಲರ್ಸ್ ಡಿಫ್ರೆನ್ಷಿಯಲ್. ಆಮೇಲೆ ಡಿಫ್ರೆನ್ಷಿಯಲ್ ಪೇಸ್ ರೇಟ್ ಒಳಗೂ 80% ಐತಿ, 120% ಐತಿ. ಆಗಲೇ ಏನು ಬಿಡಿಸಿದ ಪ್ರಾಬ್ಲಮ್ ಐತಿಲ್ಲ, ಆಸ್ ಲೈಕ್ ದ್ಯಾಟ್ ಓನ್ಲಿ ವಿ ಹ್ಯಾವ್ ಟು ಸಾಲ್ವ್ ದಿಸ್. ಓನ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಆ್ಯಂಡ್ ದ ಆಕ್ಚುಯಲ್ ಔಟ್ಪುಟ್ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ಡಿಫ್ರೆಂಟ್. All other things are same. So let us see the problem.